ಜನತಾ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಶಕ್ತಿ. ನಮ್ಮ ಲೆಗ್ಗೆರ್ಲಿ ನಾಡಪ್ರಭು ಸೇವಾ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ನ ಉದ್ಘಾಟನೆ ಮಾಡಿ ನಾವು ಸುಮಾರು ಒಂದು 6-7 ತಿಂಗಳು ಅಷ್ಟೇ ಆಗಿರೋದು. ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಒಂದು ಟ್ರಸ್ಟ್ ಮಾಡಿ ಒಂದು ಬೃಹದಾಕಾರದ ಒಂದು ಪ್ರತಿಮೆ ಕಟ್ಟಿದ ಇತಿಹಾಸ ಏನಾರಿದ್ರೆ ಅದೊಂದು ಲೆಗ್ಗೆರೆ ಇತಿಹಾಸ. ನಾವೆಲ್ಲ ಒಂದು 12 ಜನ ಡೈರೆಕ್ಟರ್ ಸೇರ್ಕೊಂಡು ಇದನ್ನು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಸುಮ್ಮನೆ ಕೂತ್ಕೊಂಡು ಚರ್ಚೆ ಮಾಡ್ತಾ ಇರ್ಬೇಕಾದ್ರೆ ನಾವೆಲ್ಲರೂ ಸಹ ಹಳ್ಳಿಗಾಡಿಂದ ಬೆಂಗಳೂರು ಬಂದಿದ್ದೀವಿ. ಇಟ್ಟು ಬಟ್ಟೆಗೋಸ್ಕರ ಜೀವನ ಮಾಡಿ ಬೆಂಗಳೂರು ಬಂದಿದ್ದೀವಿ. ಭಗವಂತ ನಮ್ಗೆ ಎಲ್ಲರನ್ನೂ ಕೊಟ್ಟಿದ್ದಾನೆ. ಎಲ್ಲರೂ ಸಹ ಸಂತೃಪ್ತಿಯಾಗಿದ್ದೀವಿ, ಚೆನ್ನಾಗಿದ್ದೀವಿ. ಈ ಬಡವಳಿಗೆ ನಾವೇನಾದ್ರೂ ನಾವು ಉತ್ಸವದ ಹೆಸರಿರ್ಬೇಕು ಅನ್ನೋ ತರ ನಮ್ಮ ಅಧ್ಯಕ್ಷ ಸಿದ್ದೇಗೌಡ ಅಧ್ಯಕ್ಷ ಮಾಡಿ ಎಲ್ಲ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ನಾವು ಟ್ರಸ್ಟಲ್ಲಿ ಕೂತ್ಕೊಂಡು ಸ್ವಲ್ಪ ದುಡ್ಡು ಹಾಕಿ ಒಂದು ಇದನ್ನ ಸ್ಟಾರ್ಟ್ ಮಾಡೋಣ, ಮುಂದಕ್ಕೆ ಏನಾಗುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಒಂದು ಸಂಘ ಗುದ್ಲಿ ಪೂಜೆ ಮಾಡಿ ಒಂದು 100 ರಾಜಕೀಯ ವಿರೋಧ ನಡುವೆ ಸಹ ನೋಡೋಣ ಒಂದು ಜನಾಂಗ ಅಂತ ಹೇಳಿ ಮಾಡಿ ನಾವೊಂದು ಪ್ರತಿಮೆ ಮಾಡಿ ಗುದ್ಲಿ ಪೂಜೆ ಮಾಡಿ 100 ಜನ ಮನೆ ಬಾಗಿಲಿಗೆ ಹೋದೋ. ಅದು ಹೋದಂತ ಜನಗಳು ಕೊಟ್ಟಂತ ಪ್ರೀತಿ ಇದು ಒಂದು ಗೌಡ್ರಲ್ಲ, ಒಂದು ದೇವಾಲಯ ಅಂತ ತಿಳ್ಕೋಬೇಕು. ಏನು ರಾಮ ಮಂದಿರ ಕಟ್ಟಲಿಕ್ಕೆ ಡೆಲ್ಲಿಲಿ ಕಟ್ಟಿ ಸಂತೋಷ ಪಟ್ಟರು, ಆ ರೀತಿ ನಮ್ಮ ಲೆಗ್ಗೆರೆ ಜನ ಸಂತೋಷ ಪಡ್ಬೇಕು. ನಾವು ಯಾರ ಮನೆ ಬಾಗಿಲಿಗೆ ಹೋದ್ರು ಸಹ ಯಾರು ಕಿಂಚಿತ್ ಮಾತಾಡ್ಲಿಲ್ಲ. 50,000 ಕೊಡೋರು, 10,000 ಕೊಡೋರು, 20,000 ಕೊಡೋರು, 1 ಲಕ್ಷ ಕೊಡೋರು, 5 ಲಕ್ಷ ಕೊಡೋರು, ಸೊಪ್ಪು ಮಾಡೋದು ಸಹ ಮುಂದೆ ಅವರು ಕಲೆಕ್ಷನ್ ಹೋಗಿದ್ರೆ ಕರ್ಬಿಟ್ಟು ದುಡ್ಡು ಕೊಟ್ರು. ಅದ್ರ ಬಗ್ಗೆ ಕೆಂಪೌಡರ್ ಕಟ್ತಾ ಇದೆ ಅಂತ ಕಟ್ಟಿ ನೀವು ಲೆಗ್ಗೆರೆ ಮಾಡಿ ಅಂತ ಹೇಳಿದ್ರಿ. ಈ ಒಂದು ಕೀರ್ತಿ, ಈ ಒಂದು ಕಳಸ ನಮ್ಮ ಟ್ರಸ್ಟ್ನ ಎಲ್ಲ ಸದಸ್ಯರು ಸಹ ಶ್ರಮ ಬಿದ್ದು ಸಿದ್ದೇಗೌಡರು ಪಾಪ ದೇವರ ಕೆಲಸ ಅಂತ ಹೇಳಿ ದೇವಾಲಯ ಕಟ್ಟಿರ್ತೀವಿ. ಹಗಲು ರಾತ್ರಿ ನಿಂತ್ಕೊಂಡು ಕೆಂಪೇಗೌಡರನ್ನ ಪ್ರತಿಮೆ ಕಟ್ಟಿ ಈ ಒಂದು ಪ್ರತಿಮೆ ಒಟ್ಟಿಗೆ ದೊಡ್ಡದಾಗಿ ವಿಜೃಂಭಣೆ ಮಾಡಲಿಕ್ಕೆ ನಮ್ಮ ಟ್ರಸ್ಟ್ ಎಲ್ಲ ಸದಸ್ಯರು ಕಾರಣ. ಇಲ್ಲಿ ಯಾವುದೇ ರೀತಿಯಾದ ರಾಜಕೀಯ ಇಲ್ಲ. ಇಲ್ಲಿ ನಾವು ಎಲ್ಲ ರಾಜಕೀಯ ಪಕ್ಷದವರು ಇದ್ದೀವಿ, ಕಾಂಗ್ರೆಸ್, JDS, BJP ಎಲ್ಲ ಇರ್ಬೋದು. ಬಟ್ ನಾವು ಕಾರ್ಯಕ್ರಮ ಅಂತ ಬಂದ್ರೆ ಕೆಂಪೇಗೌಡ್ರ ನಮಗೆ ಒಂದು ಮಾದರಿ. ಇಂಥ ಕೆಂಪೇಗೌಡ್ರ ಯಾಕಪ್ಪ ಕಟ್ಟಬೇಕು ಅಂದ್ರೆ ಇವ್ರು ನಮ್ಮ ನಾಯಕರು ಗಿರೀಶ್ ಗೌಡ್ರು ಹೇಳಿದ್ರು, ಎಷ್ಟೋ ಜನಕ್ಕೆ ಕೆಂಪೇಗೌಡ ಜನ ಮರಿತಾರೆ. ಇಂದಿನ ದಿನಗಳಲ್ಲಿ ಇವಾಗ ಕಾನ್ವೆಂಟ್ ಬುಕ್ಗಳಲ್ಲೆಲ್ಲ ಇಂಗ್ಲೀಷು ಅವರು ನಾಗ ಹೋಗ್ತಾರಿಂದ ಕೆಂಪೇಗೌಡರು ಏನು, ಕೆಂಪೇಗೌಡರು ರಾಜ್ಯಕ್ಕೆ ಕೊಟ್ಟಂತ ಕೊಡುಗೆ ಏನು, ಈ ಕೆಂಪೇಗೌಡರಿಂದ ಈ ರಾಜ್ಯಕ್ಕೆ ಬೆಂಗಳೂರಿಗೆ ಬಂದಂತ ಇವತ್ತು ಪ್ರಪಂಚದ ಎಲ್ಲಾ ಮೂಲ ಜನ, ಯಾವ ದೇಶದಲ್ಲಿ ಇರ್ಬೋದು, ಯಾವ ಜನದ ಬಂದು ಇವತ್ತು ಕೆಂಪೇಗೌಡರು ಇಲ್ಲಿ ವಾಸ ಮಾಡಲಿಕ್ಕೆ ಅವಕಾಶ ಕೊಟ್ಟಂದ್ರೆ ಕೆಂಪೇಗೌಡರು ಅಂತ ಮಹಾಪುರುಷರ ಕೋಟೆನ ನಮ್ಮ ಕಾಲದಲ್ಲಿ ಆಯ್ತಲ್ಲ ನಮ್ಗೊಂದು ಸಂತೋಷ. ಮುಂದಿನ ದಿನಗಳಲ್ಲಿ ಇದು ಒಂದು ಮ್ಯೂಸಿಯಂ, ಟೂರಿಸಂ ಪ್ಲೇಸ್ ಆಗಬೇಕಿದು. ಇಲ್ಲಿ ಹತ್ತಿರ ರಾಜ್ಕುಮಾರ್ ಸಮಾಧಿ, ಪುನೀತ್ ರಾಜ್ಕುಮಾರ್ ಸಮಾಧಿ ಇದೆ. ಇಲ್ಲೇ ನಮ್ಮ ಗೋಗಾಲದೂರಲ್ಲಿ ಕೆಂಪೇಗೌಡ ಪ್ರಾಧಿಕಾರ ಬಂದಿರೋದ್ರಿಂದ ಈ ಒಂದು ಕೋಟೆಯಲ್ಲಿ ಬಂದಿರೋದು ಒಂದು ಶಕ್ತಿ ಕೇಂದ್ರ ಆಯ್ತು. ಇಲ್ಲಿ ಆ ಕೆಂಪೇಗೌಡ ಕೋಟೆ ಒಳಗೆ ಇರ್ತಕ್ಕಂಥ ವಿನ್ಯಾಸದಲ್ಲಿ ನಾವು ಕೆಂಪೇಗೌಡ ಇತಿಹಾಸನ ಬರ್ಸ್ತೀವಿ. ಎಲ್ಲ ಜನಾಂಗಕ್ಕೂ ಸಹ ಎಲ್ಲ ರೀತಿಯ ಸವಲತ್ತನ್ನು ಕೊಟ್ಟಲ್ಲ, ಆ ಕೆಂಪೇಗೌಡರ ಇತಿಹಾಸನ ಬರ್ಸ್ತೀವಿ. ಇತಿಹಾಸನ ಬರ್ಸಿ ಬಂದು ನೋಡಿದಂತ ಮಕ್ಕಳಿಗಾದ್ರು ಓ ಕೆಂಪೇಗೌಡರು ಈ ತರ ಇದೆ, ಇವ್ರು ಏನ್ ಮಾಡಿದ್ರು ನಮ್ಮ ರಾಜ್ಯಕ್ಕೆ ಅಂತ ಜನಕ್ಕೆ ತೋರಿಸ್ಕೊಡ್ತಕ್ಕಂಥ ಒಂದು ಜಾಗನ ವರ್ಣನೆ ಮಾಡ್ತೀವಿ. ನಿಮ್ಮ ಹೆಸರು ಮತ್ತೆ ನಿಮ್ಮ ಟ್ರಸ್ಟ್ ಹೆಸರು? ನನ್ನ ಹೆಸರು ಪಟೇಲ್ ದೇವರಾಜ್ ಅಂತ, ನಮ್ಮ ಮೂಲ ಕುಣಿಗಲ್ ತಾಲೂಕು. ನಾನು ಇನ್ನೂ ಲೆಗ್ಗೆರೆ ವಾಸ ಇದ್ದೀನಿ. ನಾನೇ ಸ್ಟೇಟ್ ಡೈರೆಕ್ಟ್ ಆಗಿದ್ದೀನಿ. ಈ ಡೈರೆಕ್ಟ್ ಆದರೂ ಒಂದು ದೇವಾಲಯ ಕಟ್ಟುವಷ್ಟು ಖುಷಿ ನಮ್ಗೆ ಆಯ್ತಾ ಇದೆ. ಎಲ್ಲರಿಗೂ ಒಳ್ಳೆದಾಗಲಿ. ಜನತಾ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಶಕ್ತಿ.